ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಯುದ್ಧದಲ್ಲಿ ಮಡಿದ ವೀರ ಯೋಧರನ್ನ ನೆನೆಯೋದು ಸೇನೆಯ ಸಂಪ್ರದಾಯ. 64 ವರ್ಷಗಳ ಹಿಂದೆ ನಡೆದ ಕ್ವೀನ್ ಆಫ್ ಬ್ಯಾಟಲ್ ಯುದ್ಧದಲ್ಲಿ ಮಡಿದ ಯೋಧರಿಗೆ ಇವತ್ತು ನಮನ ಸಲ್ಲಿಸಲಾಯಿತು. है मेरे प्यारे वतन, है मेरे बिछड़े चमन, तुझ पे दिल कुर्बान. ಅಕ್ಟೋಬರ್ 27, 1947 ಸ್ಥಳೀಯ ಬುಡಕಟ್ಟು ಬಂಡುಕೋರರು ಹಾಗೂ ಹೊಸದಾಗಿ ಕಟ್ಟಲಾಗಿದ್ದ ಪಾಕಿಸ್ತಾನಿ ಸೇನಾಪಡೆಯಿಂದ ಕಾಶ್ಮೀರ ಕಣಿವೆ ಆಕ್ರಮಣಗೊಳ್ಳುವುದರಲ್ಲಿತ್ತು. ಆಗ ಕಾಶ್ಮೀರವನ್ನು ಉಳಿಸಲು ಭಾರತೀಯ ಸೇನೆಯ ಇನ್ಫೆಂಟ್ರಿ ಬಟಾಲಿಯನ್ ಕಾಶ್ಮೀರದಲ್ಲಿ ಕಾರ್ಯಾಚರಣೆ ಆರಂಭಿಸಿತು. ಕ್ವೀನ್ ಆಫ್ ಬ್ಯಾಟಲ್ ಎಂದು ಕರೆಯಲ್ಪಡುವ ಈ ಯುದ್ಧದಲ್ಲಿ ಮಡಿದ 100 ಯೋಧರ ಸ್ಮರಣಾರ್ಥವಾಗಿ ಅಕ್ಟೋಬರ್ 27ರಂದು ಇನ್ಫೆಂಟ್ರಿ ದಿನವನ್ನು ಆಚರಿಸಲಾಗುತ್ತೆ. ಇದರ ಅಂಗವಾಗಿ ಬೆಂಗಳೂರಿನ ಪ್ಯಾರಾಚೂಟ್ ರೆಜಿಮೆಂಟಲ್ ಟ್ರೈನಿಂಗ್ ಸೆಂಟರ್ನಲ್ಲಿ ಇನ್ಫೆಂಟ್ರಿ ದಿನಾಚರಣೆಯನ್ನ ಆಚರಿಸಲಾಯಿತು. ಹುತಾತ್ಮ ಯೋಧರಿಗೆ ನಮನ ಸಲ್ಲಿಸಲಾಯಿತು. This is to commemorate the first landing of the army, Indian Army, in the Kashmir Valley after independence. Today we have about 400 infantry battalions and many Rashtriya Rifle battalions, which is also formed majorly from the infantry component, deployed in operational areas in the valley, in Siachen, northeast, and also in very difficult areas in the central sector of our country. ಇಂದಿನ ಯುವಕರು ಸೇನೆ ಸೇರುವತ್ತ ಆಸಕ್ತಿ ತೋರ್ತಿಲ್ಲ ಅಂತ ಸೇನಾಧಿಕಾರಿಗಳಲ್ಲಿ ಬೇಸರ ಇದೆ. The kind of bonding, the kind of togetherness, the kind of people that you work with. I have served in Nagaland, in Manipur, in Assam, in Leh, Siachen, the Kargil War, and in Kashmir. Never have they let me down. So the message I'd like to give them is that no matter which kind of profession that you serve in, you will never get to serve with these kind of men in any service, any part of the world. ನಾವು ಬೆಚ್ಚಗೆ ನಮ್ಮ ಮನೆಗಳಲ್ಲಿ ನೆಮ್ಮದಿಯಿಂದ ಇರಬೇಕು ಅಂತಾದ್ರೆ ಯೋಧರು ತಮ್ಮ ಊಟ ನಿದ್ದೆ ಬಿಟ್ಟು ನಮ್ಮ ದೇಶವನ್ನ ಕಾಯ್ತಾರೆ. ಇಂತಹ ನಿಸ್ವಾರ್ಥ ಸೇವೆ ಮಾಡುವ ಯೋಧರಿಗೆ ಹ್ಯಾಟ್ಸ್ ಅಪ್ ಹೇಳಲೇಬೇಕು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಅಶ್ವಿನಿ, ಸುವರ್ಣ ನ್ಯೂಸ್. ಮಹಾತ್ಮ ಗಾಂಧಿ ಹಾಗೂ ಇಂಟರ್ನೆಟ್ ಬೃಹತ್ ವಿಶ್ವಗಳಂತಿರೋ ಈ ಎರಡರ ಸಂಗಮ ಸಾಧ್ಯವೇ? ಖಂಡಿತ ಸಾಧ್ಯ. ಅಷ್ಟೇ ಅಲ್ಲ, ಗಾಂಧೀಜಿಯ ಕನಸುಗಳನ್ನು ಇಂಟರ್ನೆಟ್ ಸಾಕಾರಗೊಳಿಸುತ್ತಿದೆ ಅನ್ನೋ ವಿಭಿನ್ನ ಚಿಂತನೆಯ ಅಪರೂಪದ ಪುಸ್ತಕ ದಿ ಮ್ಯೂಸಿಕ್ ಆಫ್ ದಿ ಸ್ಪಿನ್ನಿಂಗ್ ವೀಲ್ ಇಂದು ಲೋಕಾರ್ಪಣೆಗೊಂಡಿದೆ. ಇದು ಗಾಂಧಿ ಅನುಯಾಯಿಗಳನ್ನ, ಇಂಟರ್ನೆಟ್ ಪ್ರಿಯರನ್ನ, ಅಕ್ಷರ ಪ್ರೇಮಿಗಳನ್ನ ಒಟ್ಟುಗೂಡಿಸಿದ ಸಮಾರಂಭ. ಏಕೆಂದ್ರೆ ಮೌಸ್ನ ಕ್ಲಿಕ್ಕಿನಲ್ಲಿ ಚರಕದ ನಾದ ಕೇಳುವುದು ಹೇಗೆ ಎಂಬುದನ್ನು ಹೇಳಿಕೊಡುವ ಸುಧೀಂದ್ರ ಕುಲಕರ್ಣಿಯವರ ಪುಸ್ತಕ ದಿ ಮ್ಯೂಸಿಕ್ ಆಫ್ ದ ಸ್ಪಿನ್ನಿಂಗ್ ವೀಲ್ ಲೋಕಾರ್ಪಣೆಯಾಗುವ ಸಂದರ್ಭ. ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನ ಜ್ಞಾನಜ್ಯೋತಿ ಆಡಿಟೋರಿಯಂ ಇಂದು ಇಂಥದೊಂದು ಅಪರೂಪದ ಸಂಜೆಗೆ ಸಾಕ್ಷಿಯಾಯಿತು. ಚರಕ ತಿರುಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅರ್ಥಪೂರ್ಣ ಚಾಲನೆ ನೀಡಿದರು. ಪುಸ್ತಕದ ಲೇಖಕ ಬಿಜೆಪಿ ಮುಖಂಡ ಸುಧೀಂದ್ರ ಕುಲಕರ್ಣಿ ಮಾತನಾಡಿ, ಇಂಟರ್ನೆಟ್ ಪ್ರಜಾಪ್ರಭುತ್ವದ ಪರ ಜನಪರ ದನಿಯಾಗಿದೆ. ಈ ಮೂಲಕ ಗಾಂಧೀಜಿ ಕನಸು ಹೇಗೆ ಸಾಕಾರಗೊಳ್ಳುತ್ತಿದೆ ಎಂದು ವಿವರಿಸಿದರು. ಈ ಪುಸ್ತಕದಲ್ಲಿ
ನಾನು ಕಂಡದ್ದಂದ್ರೆ ಚರಕಾದ ನೈತಿಕ ಸಂದೇಶ ಮತ್ತು ಇಂಟರ್ನೆಟ್ನ ಕ್ರಾಂತಿಕಾರಿ ಶಕ್ತಿ, ಇವುಗಳಲ್ಲಿ ಒಂದು ಸಾಮ್ಯ ಇದೆ, ಒಂದು ಮೇಳ ಇದೆ, ಕನ್ವರ್ಜೆನ್ಸ್ ಇದೆ. ಇದೇ ಸಮಯದಲ್ಲಿ ಮಾತನಾಡಿದ ಮುಖ್ಯಮಂತ್ರಿಗಳು ಕನ್ನಡ ಲಿಪಿಯನ್ನ ಯುನಿಕೋಡ್ಗೆ ಅಳವಡಿಸುವ ಬಗ್ಗೆ, ಕನ್ನಡ ಶಾಲೆಗಳನ್ನ ಮುಚ್ಚದಿರುವ ಬಗ್ಗೆ ಭರವಸೆಯ ಮಾತುಗಳನ್ನಾಡಿದ್ರು. ಕನ್ನಡ ಶಾಲೆಗಳನ್ನ ಮುಚ್ಚುವಂತ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೇಳಿದರು. ನಾನು ಒಂದು ಮಾತನ್ನು ಇಲ್ಲಿ ಸ್ಪಷ್ಟೀಕರಣ ಮಾಡ್ತೀನಿ. ಇವತ್ತು ಕರ್ನಾಟಕದ ಕನ್ನಡಿಗರ ಒಂದು ಭಾವನೆಗಳಿಗೆ ಇವತ್ತು ಯಾವುದೇ ರೀತಿ ಧಕ್ಕೆ ಆಗದ ರೀತಿಯಲ್ಲಿ ನಾನು ಮುಖ್ಯಮಂತ್ರಿಯಾಗಿ ನಡ್ಕೊಂತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ. ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಕನ್ನಡಪ್ರಭ ಸುವರ್ಣ ನ್ಯೂಸ್ನ ಪ್ರಧಾನ ಸಂಪಾದಕರಾದ ವಿಶ್ವೇಶ್ವರ ಭಟ್, ಸಾಫ್ಟ್ವೇರ್ ದಿಗ್ಗಜ ನಂದನ್ ನಿಲೇಕಣಿ, ಜ್ಞಾನಪೀಠ ಪುರಸ್ಕೃತ ಲೇಖಕ ಚಂದ್ರಶೇಖರ್ ಕಂಬಾರ್ ಸೇರಿದಂತೆ ಹಲವು ಗಣ್ಯರು ಹಾಜರಿದ್ದರು. ಒಂದು ಸಾಲನ್ನ ಹೇಳ್ತಾರೆ, ಪ್ರಾಯಶಃ ಆ ಒಂದು ಸಾಲನ್ನ ನಾವು ಗಮನಿಸಿದರೆ ಈ ಕೃತಿಯ ಮಹತ್ವ ಏನು ಅನ್ನುವಂಥದ್ದು ಗೊತ್ತಾಗತ್ತೆ. ಅವ್ರು ಹೇಳ್ತಾರೆ, ಇದು ಒನ್ಸ್ ಇನ್ ಎ ಲೈಫ್ ಟೈಮ್ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಅಂತ. ಸುಮಾರು 725 ಪುಟಗಳ ಈ ಪುಸ್ತಕವನ್ನು ಓದುವಂಥದ್ದು ಅಂತಂದ್ರೆ ಒಬ್ಬ ವ್ಯಕ್ತಿಗೆ ಸಿಗಬಹುದಾದಂತಹ ಜೀವಮಾನದ ಒಂದು ಆಧ್ಯಾತ್ಮಿಕ ಅನುಭೂತಿ ಅನ್ನುವಂಥ ಒಂದು ಮಾತನ್ನ ಅವರು ಹೇಳಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರರಾದ ದೊರೆಸ್ವಾಮಿ ಸೇರಿದಂತೆ ಹಲವು ಕ್ಷೇತ್ರದ ದಿಗ್ಗಜರು ಇದರಲ್ಲಿ ಪಾಲ್ಗೊಂಡಿದ್ರು. ಇಂಟರ್ನೆಟ್ನಲ್ಲಿ ಗಾಂಧಿ ಮೌಲ್ಯ ಹುಡುಕುವ ಅರ್ಥಪೂರ್ಣ ಕೆಲಸ ನಡೀತು. ಬೆಂಗಳೂರಿನಿಂದ ರಜನಿ ಎಂಜಿ, ಸುವರ್ಣ ನ್ಯೂಸ್.